ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಕಾಲಾಗೋಡ ಅಂತ ಮುಂಬೈನ ಆರ್ಟ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬ್ಲ್ಯಾಕ್ ಆಗಿರೋ ಡ್ರೆಸ್ಸನ್ನು ಹಾಕೊಂಡಿದ್ದಾರೆ. ಅಂದರೆ ಕಾಲಾಗೋಡ ಅಂದರೆ ಬ್ಲ್ಯಾಕ್ ಕಲರ್ ಕುದುರೆ ಅಂತ ಅರ್ಥ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಆಗಿ ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ಹಾಕೊಂಡು ಬಂದಿರ್ತಾರೆ. ಮುಂಬೈಸ್ ಫೇವ್ರೆಟ್ ಸೆಲೆಬ್ರೇಷನ್ ಈ ಕಾಲಾಗೋಡ ಫೆಸ್ಟಿವಲ್. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಮಿಸ್ ಮಾಡ್ದೇ ನೋಡ್ತಾ ಹೋಗಿ. ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಕುದುರೆಯನ್ನು ನೀವು ನೋಡ್ತಾ ಹೋಗ್ಬೋದು. ಹಾಗೆಯೇ ಇದು ಆರ್ಟ್, ಕಲ್ಚರಲ್ ಮತ್ತು ಕ್ರಿಯೇಟಿವಿಟಿ ಇರುವಂತಹ ಯುನೀಕ್ ಆದ ಕಾಲಾಗೋಡ ಫೆಸ್ಟಿವಲ್. ಈ ಎಂಟ್ರೆನ್ಸನ್ನು ಬಾಟಲ್ ಮತ್ತು ಬಿದಿರನ್ನು ಯೂಸ್ ಮಾಡಿರುವಂಥದ್ದು. ಈ ಕಾಲಾಗೋಡ ಫೆಸ್ಟಿವಲ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ, ಫ್ರೀ ಫಾರ್ ಆಲ್ ಆಗಿರುತ್ತೆ. ಹಾಗೆಯೇ ಇದು 9 days ನಡೆಯುತ್ತೆ. ಈ ವರ್ಷ ಜನವರಿ 25 ಫೆಬ್ರವರಿ 2 ತನಕ ಇತ್ತು, ಅಂದರೆ ಸಂಡೇ ತನಕ ಇತ್ತು. ಇಲ್ಲಿರುವಂತಹ ಸುಂದರವಾದ ಕಪ್ಪು ಕುದುರೆಯನ್ನು ವೆಹಿಕಲ್ನ ವೇಸ್ಟ್ ಪಾರ್ಟ್ಗಳನ್ನು ರೀಯೂಸ್ ಮಾಡಿರುವಂಥದ್ದು. ಇಲ್ಲಿ ಫ್ಯಾಮಿಲೀಸ್, ಫ್ರೆಂಡ್ಸ್ ಎಲ್ಲ ಸೇರಿ ಫೋಟೋಸ್ ಅಥವಾ ವೀಡಿಯೋಸ್ಗಳನ್ನು ತಗೊಳ್ಳುವಂಥದ್ದು. ನಾವು ಹೋದ ಟೈಮಲ್ಲಿ ಸ್ವಲ್ಪ ರಶ್ ಆಗಿತ್ತು, ಹಾಗಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಫೋಟೋಸನ್ನು ತಗೊಂಡ್ವಿ. ಈ ಕುದುರೆಯನ್ನು ನೋಡಿ, ಇದನ್ನು ಡಿಫ್ರೆಂಟ್ ಶೇಪಲ್ಲಿ ಹಾಗೆ ಯೂನಿಕ್ ಆಗಿ ಮಾಡಿದ್ದಾರೆ. ಇಲ್ಲಿ ಮುಂಬೈನ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ರೀತಿಯಾಗಿ ಇರುತ್ತೆ ಅಂತ ತೋರಿಸಿದ್ದಾರೆ. ಅಂದರೆ ಟ್ಯಾಕ್ಸಿ, ಬಸ್ಸಸ್, ಹಾಗೆಯೇ ರೈಲು ಮತ್ತು ಲೋಕಲ್ ಟ್ರೈನ್ಗಳು ಯಾವ ರೀತಿಯಾಗಿ ಇರುತ್ತೆ ಎಂಬುದನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಮುಂಬೈನ ಈ ಕಾಲಾಗೋಡ ಫೆಸ್ಟಿವಲಲ್ಲಿ ವೇಸ್ಟ್ ಆಗಿರುವಂತಹ ಥಿಂಗ್ಸ್ಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ರೀಯೂಸ್ ಮಾಡಿ ತುಂಬ ಚೆನ್ನಾಗಿರುವಂತಹ ಕ್ರಾಫ್ಟ್ಗಳನ್ನು ಮತ್ತು ಆರ್ಟ್ಗಳನ್ನು ಮಾಡಿರ್ತಾರೆ. ಒಂದೊಂದು ಕುದುರೆನೂ ಕೂಡ ಒಂದೊಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಇರುತ್ತೆ. ಇದು ಕೂಡ ಅಷ್ಟೇ 3 ಮುಖಗಳಿರುವಂತಹ ಡಿಫ್ರೆಂಟ್ ಆದ ಕುದುರೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಕುದುರೆ ವೇಸ್ಟಿಂಗ್ಸ್ ಎಲ್ಲ ಕುದುರೆ. ಇದು ಇದ್ರದ್ದು ಬಾಟಲ್, ಇದ್ರದ್ದು ಅಲ್ಲ, ಬಾಟಲ್ ಮುಚ್ಚಲ. ಇದು ಮರದೇನಾ? ಈ ವೈಟ್ ಕುದುರೆ ಅಂತೂ ಇನ್ಕ್ರೆಡಿಬಲ್ ಆಗಿದೆ. ಇದನ್ನು ಮಿರರ್ ವರ್ಕ್ ಮತ್ತು ಕ್ಲೀನ್ ಮಾರ್ಬನ್ನು ಯೂಸ್ ಮಾಡಿ ಎಂಬ್ರಾಯ್ಡರಿ ವರ್ಕಿಂದ ಮಾಡಿರುವಂಥದ್ದು. ಈ ಕುದುರೆಯಂತೂ ಇನ್ನೂ ಡಿಫ್ರೆಂಟ್ ಆಗಿ, ಇನ್ನೂ ಯೂನಿಕ್ ಆಗಿ ಇದೆ. 2 ಮಾತೇ ಇಲ್ಲ, ಅಷ್ಟೊಂದು ಖುಷಿಯಾಗುತ್ತೆ ಈ ಕುದುರೆಯನ್ನು ನೋಡ್ತಾ ಇದ್ರೆ. ಈ ಕುದುರೆಯನ್ನು 5 ಎಲಿಮೆಂಟ್ಸನ್ನು ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, 25th ಸಿಲ್ವರ್ ಜುಬ್ಲಿಯ ಸೆಲೆಬ್ರೇಷನ್ನ ಅಂಗವಾಗಿ ಈ ರೀತಿಯಾಗಿ ಕುದುರೆಯನ್ನು ಸಿಲ್ವರಿಂದ ಮಾಡಿದ್ದಾರೆ. ಇಲ್ಲೊಂದು ನೋಡಿ ಬ್ಲ್ಯಾಕ್ ಗೋಡ ಇದೆ, ಅಂದರೆ
ಕಪ್ಪು ಕುದುರೆ ಸಕ್ಕತ್ತಾಗಿದೆ. ಹಾಗೆ ಪಾರಿವಾಳ ಎಲ್ಲ ಇದೆ. ಈ ಕುದುರೆಯಂತೂ ಅಮೇಝಿಂಗ್ ಆಗಿ ಇದೆ, ಒಂಥರ ರಾಯಲ್ ಲುಕ್ಕಲ್ಲಿ ಇದೆ. ಹಾಗೆಯೇ ಮ್ಯಾಟ್ ಫಿನಿಷಲ್ಲಿ ತುಂಬ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಇರುವಂಥ ಇನ್ನೊಂದು ಕುದುರೆ ಇದನ್ನು ಕ್ರಿಸ್ಟಲಿಂದ ಮಾಡಿರೋದು. ಇಲ್ಲಿ ಡಿಫ್ರೆಂಟ್ ಶೇಡ್ಸ್ ಕುದುರೆಯನ್ನು ಮಾಡಿ ಮರಕ್ಕೆ ನೇತು ಹಾಕಿದ್ದಾರೆ. ಹಾಗೆ ನೀವು ಮುಂದೆ ನೋಡ್ತಿರ್ಬೋದು, ಅಲ್ಲೂ ಒಂದು ಕಲರ್ಫುಲ್ ಆದ ಕುದುರೆ ಇದೆ. ಹಾಗೆಯೇ ಈ ಕಡೆ ಇಲ್ಲೂ ಬಂದು ನೋಡಿದರೆ ನಮಗೆ ಬ್ಯಾಕ್ ಸೈಡಿಂದ ನೋಡಿದಾಗ ತುಂಬ ಬಟ್ಟೆಗಳನ್ನು ಹಾಕಿದ್ದಾರೆ, ಯಾಕೆ ಇರ್ಬೋದು ಅನಿಸುತ್ತೆ. ಬಟ್ ಫ್ರಂಟಲ್ಲಿ ಬಂದು ನೋಡಿದಾಗ ಈ ರೀತಿಯಾದ ಸಿಲ್ವರ್ ಕಲರಲ್ಲಿ ಕುದುರೆ ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು, ತುಂಬ ಉದ್ದವಾದಂತಹ ಕಲರ್ಫುಲ್ ಆಗಿರುವ ಸಮುದ್ರದ ಕುದುರೆಯನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಕುದುರೆ ಇದೆ. ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಕುದುರೆ ಇನ್ನೂ ಡಿಫ್ರೆಂಟ್ ಆಗಿ ಇದೆ, ಬ್ಲ್ಯಾಕ್ ಕಲರಲ್ಲಿ. ಮುಂದೆ ಕುತ್ತಿಗೆ ಮತ್ತು ಮುಖ ಇದೆ, ಹಿಂದ್ಗಡೆಯಲ್ಲಿ ಬಾಲ ಮತ್ತು ಸೊಂಟ ಇದೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಅಲ್ಲಿ ನಾವು ನಿಂತ್ಕೊಂಡು ಫೋಟೋಸ್ ಅಥವಾ ವಿಡಿಯೋಸ್ಗಳನ್ನು ತಗೋಬೋದು. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ ಕಾರನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇರುತ್ತಲ್ವ, ಆ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ ಎಷ್ಟೊಂದು ಸುಂದರವಾಗಿದೆ ಅಂತ. ಹಾಗೆಯೇ ಕಾಲಾಗೋಡ ಫೆಸ್ಟಿವಲನ್ನು ಏಷ್ಯಾಸ್ ಬಿಗ್ಗೆಸ್ಟ್ ಮಲ್ಟಿ ಕಲ್ಚರಲ್ ಫೆಸ್ಟಿವಲ್ ಅಂತ ಕರೀತಾರೆ. 25th ಸಿಲ್ವರ್ ಜುಬ್ಲಿಯ ಸಂಕೇತವಾಗಿ ಈ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ ಮೇಲೆ 25th ಅಂತ ಕಲರ್ಫುಲ್ ಆಗಿ ಬರೆದಿದ್ದಾರೆ. ಹಾಗೆಯೇ ಇವರು ಗೋಲ್ಡನ್ನು ಹಾಕೊಂಡಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಈ ಥೀಮನ್ನು ಅವರೇ ಮಾಡಿರುವಂಥದ್ದು. ಹಾಗಾಗಿ ಎಲ್ಲರೂ ಫೋಟೋಸ್ ವಿಡಿಯೋಸನ್ನು ತಗೋತಾ ಇದ್ರು. ಇಲ್ಲಿ ಎಲ್ಲ ಸ್ಟೇಟ್ಗಳ ಆರ್ಟ್ಗಳು ಬಂದಿರುತ್ತೆ, ಅಂದರೆ ಯಾವ್ಯಾವ ಸ್ಟೇಟಲ್ಲಿ ಏನೇನು ಫೇಮಸ್ ಇರುತ್ತಲ್ವ, ಸೊ ಅದು ಬಂದಿರುತ್ತೆ. ನಮ್ಮ ಕರ್ನಾಟಕದಿಂದ ಚನ್ನಪಟ್ಟಣದ ಗೊಂಬೆಗಳು ಬಂದಿದ್ವು. ನಾನಿಲ್ಲಿ ಎಲ್ಲ ಸ್ಟೇಟ್ನವರ ಆರ್ಟ್, ಕಲ್ಚರಲ್ ಮತ್ತು ಕ್ರಿಯೇಟಿವಿಟಿ ಇರುವಂತಹ ಶಾಪ್ಗಳನ್ನು ತೋರಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಕೂಡ ನೋಡ್ತಾ ಹೋಗಿ, ಓಕೆನಾ?
ಇಲ್ಲಿ ನೀವು ನೋಡ್ತಿರ್ಬೋದು ಕನ್ವಾಸ್ ಸ್ಲಿಪ್ಪರ್ ಮತ್ತು ಸ್ಯಾಂಡಲ್ಸ್ಗಳು ಮಹಾರಾಷ್ಟ್ರದ್ದು. ಹಾಗೆಯೇ ಪ್ರತಿಯೊಂದು ಸ್ಟೇಟ್ನವ್ರದ್ದು ಅಷ್ಟೇ ಅವ್ರವ್ರ ಸ್ಟೇಟಲ್ಲಿ ಏನೇನು ಫೇಮಸ್ ಇದೆಯಲ್ವಾ, ಸೊ ಅದನ್ನು ಇಲ್ಲಿ ಹಾಕಿರ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ, ಯುನೀಕಾಗಿ ಇರುತ್ತೆ ಮತ್ತು ರಾಯಲ್ ಆಗಿರುತ್ತೆ, ಹಾಗೆಯೇ ಕ್ವಾಲಿಟಿಯದ್ದಾಗಿರುತ್ತೆ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮಕ್ಕಳ ಬಟ್ಟೆಗಳಂತೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ, ಇದು ತುಂಬ ಲೈಟ್ ವೆಯ್ಟ್ ಆಗಿ ಹಾಗೆಯೇ ತುಂಬ ಕಂಫರ್ಟೇಬಲ್ ಆಗಿರುವಂಥ ಬಟ್ಟೆಗಳು ಮಕ್ಕಳಿಗೆ ಇಲ್ಲಿ ಬಂದಿದ್ವು. ತುಂಬ ಚೆನ್ನಾಗಿತ್ತು. आप इसको पानी साबुन से वॉश कुछ भी करो, ये पूरा कार्विंग है सर। ये 10,000 है, 10 और ये 12, ये 12 है। इधर कुछ छोटा है सर, ये इससे बड़ी है सर जी। इसमें और फाइन काम आपको दिखाता हूँ, इधर ये सर, ये देखिए मैं जानबूझ के नीचे रखता हूँ। ये क्या राधा कृष्ण, पूरी राधा कृष्ण देखो, अनंत शयन की स्टोरीज है इसमें। ये जन्म, जेल के अंदर जन्म हुआ, विष्णु को कथन क्या वस्तु लेके जा रहे, नदी क्रॉस किया, बदल किया, फिर बदल करने टाइम किसी लेडीज को मारने उठ के चला गया पुत्र, पूरी स्टोरी की है ना इसमें। ये कितने, 7,000, 1 लाख का, ये 12 का है। ये देखो इसी सेम साइज 700 का है। इसमें 108 गणपति 5,000 का है। ये भी सुंदर है सर, ये सस्ता है लेकिन अच्छा भी है, आजकल ज़्यादा चलता है। थैंक यू सर। ಯಾವುದೇ ಜಾತಿ ಮತ ಧರ್ಮದ ಭೇದವಿಲ್ಲದೆ ಆಚರಿಸುವಂತಹ ಈ ಕಾಲಗೋಡ ಫೆಸ್ಟಿವಲ್ ನನಗಂತೂ ತುಂಬ ಇಷ್ಟ ಆಯಿತು ಮುಂಬೈಲಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು.